ಕೇರಳದಲ್ಲಿ ಬೆಳೆಯುತ್ತಿದ್ದಂತಹ ಶುಂಠಿ ಹಾಸನದತ್ತ ಕೂಡ ಮುಖ ಮಾಡಿದೆ. ಆದರೆ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಶುಂಠಿ ಬೆಳೆ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂದರೆ ಬೆಳೆದಂತಹ ಬೆಳೆಗೆ ಸಾಕಷ್ಟು ಖರ್ಚಾಗ್ತಾ ಇತ್ತು, ಜೊತೆಗೆ ರೈತ ಕೂಡ ಸಾಕಷ್ಟು ಇದರಿಂದ ನಷ್ಟ ಅನುಭವಿಸಿದ. ಆದರೆ ಈ ಬಾರಿ ಶುಂಠಿ ಯಾರ್ಯಾರು ಬೆಳೆದಿದ್ರು ಅವ್ರಿಗೆ ಬಂಪರ್ ಲಾಟ್ರಿ ಅಂತೆ ಒದಗಿ ಬಂದಿದೆ ರೇಟು. ಹಾಗಾದರೆ ಯಾಕೆ ಈ ರೀತಿ ಶುಂಠಿ ಬೆಳೆ ಇದ್ದಕ್ಕಿದ್ದಾಗೆ ಹೆಚ್ಚಾಗಿದೆ, ಜೊತೆಗೆ ರೈತರ ಮೊಗದಲ್ಲಿ ಯಾರ್ಯಾರು ರೈತರು ಶುಂಠಿಯನ್ನು ಬೆಳೆದಿದ್ರು ಅವರ ಮೊಗದಲ್ಲಿ ಮಂದಹಾಸ ಮನೆ ಮಾಡಿದೆ. ಈಗ ನಾವು ನೋಡ್ತಾ ಇರ್ಬೋದು, ಯಡಿಯೂರಿನ ಸುಮಾರು ಒಂದು 3 ಎಕರೆ ಭೂಪ್ರದೇಶದಲ್ಲಿದ್ದೀವಿ. ಇಲ್ಲಿ 3 ಎಕರೆ ಭೂಪ್ರದೇಶದಲ್ಲಿ ಶುಂಠಿಯನ್ನು ಕೂಡ ಬೆಳೆದಿದ್ದಾರೆ ರೈತರು. ಯಾಕಂದರೆ ಈ ಹಿಂದೆ ಶುಂಠಿ ಬೆಳೆದಂತಹ ರೈತರು ಕೇವಲ 60 kg ಮೂಟೆಗೆ ಏನೋ 2,000 3,000 ಈ ರೀತಿ ರೇಟ್ ಇರ್ತಾಯಿತ್ತು. ಆದರೆ ಈ ಬಾರಿ ಬರೋಬ್ಬರಿ 9ರಿಂದ 10,000 11,000 12,000ವರೆಗೂ ಕೂಡ 60 kg ಶುಂಠಿ ಆಗಿದೆ. ಅಷ್ಟು ಮಟ್ಟಿಗೆ ರೇಟ್ ಕೂಡ ಬಂದಿದೆ ಅನ್ನುವ ಮಾಹಿತಿ ಈಗಾಗಲೇ ರೈತರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶುಂಠಿಯ ಪ್ರಮಾಣ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಇಲ್ಲಿನ ರೈತರು ಏನು ಹೇಳ್ತಾರೆ ಅಂದರೆ, ಶುಂಠಿ ಬೆಳೆದಂತಹ ರೈತರು ಯಾಕಂದರೆ ಸಾಕಷ್ಟು ಸಾಲ ಸೋಲ ಮಾಡಿ ಶುಂಠಿಯನ್ನು ಕೂಡ ಬೆಳೆದಿದ್ರು. ಶುಂಠಿಗೆ ಸಾಕಷ್ಟು ಲಕ್ಷಾಂತರ ಹಣ ಖರ್ಚಾಗುತ್ತೆ. ಅಂದರೆ 2 ಎಕರೆ 3 ಎಕರೆ ಬೆಳಿಬೇಕು ಅಂತಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣ ಕೂಡ ಖರ್ಚಾಗುತ್ತೆ. ಆದರೆ ಈ ಬಾರಿ ಆ ಹಣದ ದುಪ್ಪಟ್ಟಲ್ಲ, ಸಾಕಷ್ಟು ಹಣ ಕೂಡ ಬರುವಂತಹ ನಿರೀಕ್ಷೆಯಲ್ಲಿ ಶುಂಠಿ ಬೆಳೆಗಾರರಿದ್ದಾರೆ. ನಮ್ಮ ಜೊತೆಗೆ ರೇವಣ್ಣ ರೈತರಿದ್ದಾರೆ. ಸರ್, ಏನು ಈ ಸಲ ಶುಂಠಿ ಬೆಳೆಗಾರರಿಗೆ ಸಾಕಷ್ಟು ರೇಟ್ ಆಗಿದೆ ಅಂತೆ, ಎಷ್ಟಿದೆ ಹೊಸ ಶುಂಠಿ ರೇಟ್ ಎಷ್ಟಿದೆ, ಹಳೆ ಶುಂಠಿಗೆ ರೇಟ್ ಎಷ್ಟಿದೆ ಅಂತ? ಹೊಸ ಶುಂಠಿ 6,000 ಇದೆ ಅಂತೆ ಅವರೇ. ಹಳೆ ಶುಂಠಿ 9ರಿಂದ 10 12ವರೆಗೂ ಐತೆ ಅಂತ ಹೇಳ್ತಾ ಇದ್ದಾರೆ ಶುಂಠಿ ರೇಟು. ಈ ಸತಿ ಶುಂಠಿ ರೇಟು ಪರವಾಗಿಲ್ಲ, ಚೆನ್ನಾಗಿ ಉತ್ತಮ ಸ್ಥಿತಿಲಿದೆ. ಈಗ ಶುಂಠಿ ಬೆಳೆದು ಸಾಕಷ್ಟು ರೈತರು ನಷ್ಟ ಆಗಿದ್ದಾರೆ. ಈ ಬಾರಿ ಏನೋ ಒಂಥರ ಬಂಪರ್ ಬೆಳೆ ಸಿಕ್ಕಿದೆಯಲ್ಲ ಅಂತ ಶುಂಠಿ ಬೆಳೆದವ್ರಿಗೆ ಏನು ಅನ್ಸುತ್ತೆ? ನೀವು ರೈತರಾಗಿ ಏನು ಹೇಳ್ತೀರಾ? ರೈತರಾಗಿ ಶುಂಠಿ ಬೆಳೆಯಲ್ಲಿ ಈ ಥರ ದುಡ್ಡು ಸಿಗ್ತಾ ಇರೋದು ಭಾರಿ ಖುಷಿ ಅನ್ನಿಸ್ತಾ ಇದೆ ಎಲ್ಲರಿಗೂ. ಶುಂಠಿ ಬೆಳೆದಂಥವ್ರಿಗೆ ಎಲ್ಲರಿಗೂ ಭಾರಿ ಖುಷಿ ಐತೆ. ಸರಿ, ಈ ಥರ ರೇಟ್ ಸಿಕ್ಕಿದ್ರೆ ಬೆಳೆಯೋಕ್ಕೆ ಎಲ್ಲರಿಗೂ ಒಂಥರ ಮನಸ್ಸು ಬರುತ್ತೆ. ಇಲ್ಲ ಅಂದ್ರೆ ಲಾಸ್ ಆದರೆ ಯಾರೂ ಸರಿಯಾಗಿ ಬೆಳೆಯೋಕ್ಕೆ ಇಷ್ಟಪಡಲ್ಲ. ಅಲ್ಲ, ಈಗ 9ರಿಂದ 10,000 ಸಾಕಷ್ಟು ದೊಡ್ಡ ಮಟ್ಟದ ದುಡ್ಡು. 1 ಎಕರೆ 2 ಎಕರೆಲ್ಲಿ ಬೆಳೆದ್ರೆ ಅವನಿಗೆ ಲಕ್ಷಗಟ್ಟಲೆ ಹಣ ಬಂದ್ಬಿಡುತ್ತಲ್ವಾ? ಬಂದ್ಬಿಡುತ್ತೆ. 1 ಎಕರೆ 2 ಎಕರೆಲ್ಲಿ ಬೆಳೆದ್ರೆ ಲಕ್ಷ ಬಿಟ್ಟು ಒಂದು 300-400 ಚೀಲ ಗಟ್ಟಲೆ ಆಗುತ್ತೆ. ಆವಾಗ 10,000 ರೂಪಾಯಿ ಹೋದರೆ ಒಂದು 30 ಲಕ್ಷ 40 ಲಕ್ಷದವರೆಗೂ ದುಡ್ಡು ಆಗುತ್ತೆ. ಇಲ್ಲ ಅಂದರೆ ಒಂದು 1,000 1,200 300 ಹಿಂಗೆ ಹೋದರೆ ದುಡ್ಡು ಎಲ್ಲಿ ಆಗುತ್ತೆ? ಅವ್ರು ಖರ್ಚು ಮಾಡಿರೋ ದುಡ್ಡು ಆಗಲ್ಲ. ಆವಾಗ ಬೇಜಾರು ಮಾಡಿಕೊಂಡು ಬೆಳೆಯೋದನ್ನು ಕಡಿಮೆ ಮಾಡ್ತಾರೆ. ನೀವು ಈಗ ಇಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಶುಂಠಿ ಹಾಕಿದ್ದಾರೆ. ಕೆಲವರು ಹೊರಗಡೆಯಿಂದ ಬಂದು ಶುಂಠಿ ಹಾಕಿದ್ದಾರೆ, ಕೆಲವರು ರೈತರು ಶುಂಠಿ ಹಾಕಿದ್ದಾರೆ. ಈ ಸಲ ಶುಂಠಿ ಹಾಕ್ತಾರೆ, ಹಾಗಾದ್ರೆ ಶ್ರೀಮಂತರು ಆಗ್ತಾರೆ ಅಂತೀರಾ? ಗ್ಯಾರಂಟಿ ದುಡ್ಡು ಆಗೇ ಆಗುತ್ತೆ ಅವ್ರಿಗೆ. ಸರಿ, ಈ ಸರಿ ಶುಂಠಿ ಹಾಕ್ತಿವ್ರಿಗೆ ಪ್ರತಿಯೊಬ್ಬರಿಗೂ ದುಡ್ಡು ಆಗುತ್ತೆ. ಶುಂಠಿ ಹಾಕ್ತೆ ಇಲ್ದವ್ರಿಗೆ ಎಲ್ಲಿ ದುಡ್ಡು ಆಗುತ್ತೆ? ಹಾಕಿರೋ ಅಂಥವ್ರಿಗೆ ದುಡ್ಡು ಆಗುತ್ತೆ. ಈ ಶುಂಠಿ ಬೆಳೆಯೋಕೆ ಹೋಗಿ ಕೆಲವರು ಲಾಸ್ ಬಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಬೆಳೆಯೋದನ್ನೇ. ಈ ಬೆಳೆದಂಥವ್ರಿಗೆ ಈ ಸತಿ ಒಳ್ಳೆ ದುಡ್ಡು ಆಗುತ್ತೆ. ನಿಮ್ಮ ಹೆಸರೇನು? ರೇವಣ್ಣ ಅಂತ. ಇದಿಷ್ಟು ಇಲ್ಲಿ ಯಡಿಯೂರು ಗ್ರಾಮದ ರೇವಣ್ಣ ಅವರು ಹೇಳುವಂಥ ಮಾತು. ಈಗಾಗಲೇ ಹೊಸ ಶುಂಠಿಗೆ ಸುಮಾರು 6ರಿಂದ 7,000 ರೇಟ್ ಇದೆಯಂತೆ. ಜೊತೆಗೆ ಹಳೆ ಶುಂಠಿ ಏನಿದೆ, ಹಳೆ ಶುಂಠಿಗೆ 10,000ದಿಂದ ರೇಟ್ ಹೆಚ್ಚಾಗ್ತದೆ. 11 ಆಗ್ಬೋದು, 12 ಆಗ್ಬೋದು, 13 ಆಗ್ಬೋದು. ಅದು ಶುಂಠಿ ಯಾವ ಥರದ ಕ್ವಾಲಿಟಿ ಮಟ್ಟದಲ್ಲಿರುತ್ತೆ ಅದರ ಮೇಲೆ ಹಣ ಕೂಡ ಬರುತ್ತೆ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಇದು ಮೊದಲನೇ ಬಾರಿಗೆ, ಪ್ರಥಮ ಬಾರಿಗೆ ಇಷ್ಟೊಂದು ಶುಂಠಿಗೆ ಇಷ್ಟೊಂದು ದುಪ್ಪಟ್ಟು ಹಣ ಆಗ್ತಾ ಇರತಕ್ಕಂಥದ್ದು.